ಪ್ರಕೃತಿಯ ಸೃಷ್ಟಿಯಲ್ಲಿ ಸೂರ್ಯ ಮತ್ತು ಚಂದ್ರನ ಶಕ್ತಿಯನ್ನು ಬಳಕೆ ಮಾಡುತ್ತಿರುವ ನಮ್ಮ ಕರ್ಮಯೋಗಿಗಳಾದ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ. ವಿದುರ ನೀತಿಯು ಹೇಳುವುದು ಏನೆಂದರೆ, ಅದರ ಸ್ಮರಣೆಯಲ್ಲಿ ನಮಗೆ ಅರ್ಥೈಸುವುದು, ಮಣ್ಣನ್ನು ಸಂರಕ್ಷಿಸಿದರಷ್ಟೇ ಅದರ ಲಾಭವನ್ನು ನಾವುಗಳು ಅನುಭವಿಸಲು ಯೋಗ್ಯರು. 40ರಿಂದ 50 ವರ್ಷ ಹಿಂತಿರುಗಿ ನೋಡಿದರೆ ನಮ್ಮ ಪೂರ್ವಿಕರಲ್ಲಿ ಸಕಾರಾತ್ಮಕ ಅಂತಃಕರಣವಿತ್ತು. ಸಹಕಾರಿ ಮನೋಭಾವನೆಗಳು ಪ್ರತಿಯೊಂದು ಮನೆಯಲ್ಲೂ ಮನೆ ಮಾಡಿದ್ದವು. ಇಂದು ಆ ಎಲ್ಲ ಸಂಬಂಧಗಳು ಅವಸಾನದ ಅಂಚಿಗೆ ತಲುಪಿ ನಕಾರಾತ್ಮಕತೆಯನ್ನು ಪಡೆದುಕೊಳ್ಳುತ್ತಿವೆ ಎನ್ನುವ ಆತಂಕದ ಘಟ್ಟದಲ್ಲಿ ನಾವಿದ್ದೇವೆ. ಸ್ವಲ್ಪ ಯೋಚಿಸಿ, ನಮ್ಮನ್ನಾಳುವ ಜನಪ್ರತಿನಿಧಿಗಳನ್ನು ಎಚ್ಚರಿಕೆಯಿಂದ ಆರಿಸಿ ತನ್ನಿರಿ. ಇವರಿಂದಲೇ ನಮ್ಮ ಸಾಮಾಜಿಕ ವ್ಯವಸ್ಥೆ ಹಾಳಾಗುತ್ತಿದೆ. ಸಮಾಜದಲ್ಲಿ ಸಾಮರಸ್ಯ ಕ್ಷೀಣಿಸುತ್ತಿದೆ. ವ್ಯವಸ್ಥೆಯನ್ನು ನಮ್ಮಿಂದ ಸರಿ ಮಾಡಲಾಗುವುದಿಲ್ಲ. ನಮ್ಮ ಅಂತರಾತ್ಮವನ್ನಾದರೂ ಸರಿಪಡಿಸಿಕೊಂಡರೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರಗಳು ವರ್ಗಾವಣೆಯಾಗುತ್ತವೆ. ಅದ್ಭುತವಾದ ಬದುಕನ್ನು ನಮ್ಮ ಮಕ್ಕಳಿಗೆ ಕಟ್ಟಿಕೊಡಬಹುದಲ್ಲವೇ? ನಮ್ಮ ಮಕ್ಕಳಿಗೆ ನಾವುಗಳೇ ಮಾರ್ಗದರ್ಶಕರು. ಇದುವೇ ಬ್ರಹ್ಮಾಂಡದ ನಿಯಮ. ಇಂದೇ ನಾವು ಬದಲಾದರೆ ನಮ್ಮ ಮಕ್ಕಳ ಭವಿಷ್ಯ ಸುವರ್ಣಯುಗವಾಗುವುದರಲ್ಲಿ ಲವಲೇಶವೂ ಸಂದೇಹವಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್. ಪರಿವರ್ತನೆಯಲ್ಲಿ ನಾವೆಲ್ಲರೂ ಕೂಡ ಬ್ರಹ್ಮನ ಮಕ್ಕಳೇ.